ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. T20 ವಿಶ್ವಕಪ್ ಆರಂಭ. ಯಾವ ಗುಂಪಿನಲ್ಲಿ ಯಾವ ತಂಡ ಉಚಿತವಾಗಿ ಲೈವ್ ನೋಡೋದು ಎಲ್ಲಿ ಮತ್ತು ನಮ್ಮ ಭಾರತ ತಂಡದ ಮೊದಲನೇ T20 ವಿಶ್ವಕಪ್ ಪಂದ್ಯಕ್ಕೆ ಪ್ಲೇಯಿಂಗ್ 11 ನಲ್ಲಿ ಏನೆಲ್ಲ ಬದಲಾವಣೆ ಇದೆ, ಯಾವೆಲ್ಲ ಪ್ಲೇಯರ್ ಆಡ್ತಾ ಇದ್ದಾರೆ ಎಲ್ಲದನ್ನು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಜೈ ಭಾರತ್ ಟೀಮ್ ಇಂಡಿಯಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕ್ರಿಕೆಟ್ ಲೋಕದ ಮಹಾ ಹಬ್ಬ T20 ವಿಶ್ವಕಪ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜಿಸುತ್ತಿರೋ ಈ ಟೂರ್ನಿ ಮಾಮೂಲಿ ಆಗಿರಲ್ಲ. ಒಟ್ಟು 55 ಪಂದ್ಯಗಳು, 20 ತಂಡಗಳು ಕಾದಾಡಲಿವೆ. ಅಸಲಿ ಮಜಾ ಇರೋದೇ ಮುಂದಿನ ತಿಂಗಳು 8ನೇ ತಾರೀಕು ಅಂದು ಅಹಮದಾಬಾದ್ ನಲ್ಲಿ ನಡೆಯಲಿರುವ ಫೈನಲ್ ಮ್ಯಾಚ್ ಗೆ ಸಾಕ್ಷಿಯಾಗೋಕೆ ಇಡೀ ಜಗತ್ತೇ ಕಾಯ್ತಿದೆ. ಹೌದು ಸ್ನೇಹಿತರೆ, ಪಾಕಿಸ್ತಾನದ ಹಳೆ ರಾಗ. ಎಲ್ಲ ಟೀಮ್ಗಳು ನೆಟ್ಸ್ ನಲ್ಲಿ ಬೆವರು ಸುರಿಸುತ್ತಿದ್ರೆ ಪಾಕಿಸ್ತಾನ ಮಾತ್ರ ಹೊಸ ರಾಗ ಎಳೆದಿದೆ. ಇದೇ ತಿಂಗಳು 15ರಂದು ನಡೆಯಬೇಕಿರೋ ಭಾರತ ವಿರುದ್ಧದ ಮ್ಯಾಚ್ ಆಡಲ್ಲ ಅಂತ ಖ್ಯಾತೆ ತೆಗೆದಿದೆ. ನಾವು ಆ ಮ್ಯಾಚ್ ಬಹಿಷ್ಕಾರ ಮಾಡ್ತೀವಿ ಅಂತ ಘೋಷಣೆ ಮಾಡಿರೋದು ಈಗ ದೊಡ್ಡ ಚರ್ಚೆಗೆ ಕಾರಣ ಕೂಡ ಆಗಿದೆ. ಇವರ ಡ್ರಾಮಾ ಏನೇ ಇದ್ರೂ ಟೂರ್ನಿ ಮಾತ್ರ ತನ್ನ ಪಾಡಿಗೆ ತಾನು ಅದ್ದೂರಿಯಾಗಿ ನಡೆಯಲಿದೆ. ಇನ್ನು 4 ಗುಂಪು 20 ತಂಡಗಳು ಫೈಟ್. ಹೌದು ಸ್ನೇಹಿತರೆ, ಈ ಸಲ 20 ತಂಡಗಳನ್ನು 4 ಗ್ರೂಪ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ಎ ಗುಂಪಿನಲ್ಲಿ ಬಂದ್ಬಿಟ್ಟು ಭಾರತ, ಪಾಕಿಸ್ತಾನ ಜೊತೆ ನಮಿಬಿಯಾ, ನೆದರ್ಲೆಂಡ್ಸ್ ಮತ್ತು ಅಮೆರಿಕ ಇವೆ. ಬಿ ಗುಂಪಿನಲ್ಲಿ ಆಸ್ಟ್ರೇಲಿಯಾ, ಐರ್ಲೆಂಡ್, ಒಮನ್, ಶ್ರೀಲಂಕಾ ಮತ್ತು ಜಿಂಬಾಬ್ವೆ ಆದ್ರೆ ಇವೆ. ಇನ್ನು ಸಿ ಗುಂಪಿನಲ್ಲಿ ಇಂಗ್ಲೆಂಡ್, ವೆಸ್ಟ್ ಇಂಡೀಸ್, ನೇಪಾಳ, ಸ್ಕಾಟ್ಲೆಂಡ್ ಮತ್ತು ಇಟಲಿ ಆದ್ರೆ ಇದ್ರೆ, ಡಿ ಗುಂಪಿನಲ್ಲಿ ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ, ಅಫ್ಘಾನಿಸ್ತಾನ, ಕೆನಡಾ ಮತ್ತು ಯುಎ ತಂಡಗಳಾದ್ರೆ ಇವೆ. ಇನ್ನು ಸೂಪರ್ 8 ಲೆಕ್ಕಾಚಾರ ಹೇಗಿರುತ್ತೆ ಅಂತ ನೋಡೋದಾಯ್ತು ಅಂತಂದ್ರೆ, ಪ್ರತಿ ಗ್ರೌಂಡ್ ನಲ್ಲಿ ಪ್ರತಿ ರಾಬಿನ್ ಮಾದರಿಯಲ್ಲಿ ಮ್ಯಾಚ್ ನಡೆಯಲಿದೆ. ಹೌದು ಸ್ನೇಹಿತರೆ, ಅಂದ್ರೆ ಪ್ರತಿ ಟೀಮ್ ತನ್ನ ಗ್ರೂಪ್ ನ ಉಳಿದವರ ಜೊತೆ ಆಡ್ಬೇಕು. ಇದರಲ್ಲಿ ಟಾಪ್ 2 ಸ್ಥಾನ ಪಡೆದ ತಂಡಗಳು ಸೂಪರ್ 8 ಹಂತಕ್ಕೆ ಎಂಟ್ರಿ ಕೊಡಲಿವೆ. ಇಲ್ಲಿ ಅಸಲಿ ಆಟ ಶುರುವಾಗೋದಂತಾನೆ ಹೇಳ್ಬೋದು. ಇನ್ನು ರ್ಯಾಂಕಿಂಗ್ ಗೇಮ್ ಪ್ಲಾನ್. ಹೌದು ಸ್ನೇಹಿತರ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಕೂಡ ಇದೆ. ಭಾರತ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಸೇರಿದಂತೆ ಟಾಪ್ 8 ತಂಡಗಳಿಗೆ ಈಗಾಗಲೇ ಟಾಪ್ ಸೀಟ್ ಪಟ್ಟ ಕಟ್ಟಲಾಗಿದೆ. ICC ರ್ಯಾಂಕಿಂಗ್ ಮತ್ತು 2026ರ ರಿಸಲ್ಟ್ ನೋಡಿ ಈ ನಿರ್ಧಾರ ಮಾಡಿದ್ದಾರೆ. ಒಂದು ವೇಳೆ ಈ ಟಾಪ್ 8 ತಂಡಗಳು ಗ್ರೂಪ್ ಹಂತದಲ್ಲಿ ಸೋತು ಮನೆಗೆ ಹೋದ್ರೆ ಅವರ ಜಾಗಕ್ಕೆ ಬರೋ ಹೊಸ ಟೀಮ್ಗೆ ಆ ರ್ಯಾಂಕಿಂಗ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಎಷ್ಟು ಮ್ಯಾಚ್ ಆಡ್ಬೇಕು ಅಂತ ಗೊತ್ತಾ ಅಂತ ನೋಡೋದಾಯ್ತು ಅಂತಂದ್ರೆ, ಈ ಟೂರ್ನಿಯಲ್ಲಿ ಆಡೋ 20 ತಂಡಗಳಿಗೆ ಕನಿಷ್ಠ 4 ಮ್ಯಾಚ್ ಗ್ಯಾರಂಟಿ. ಸೂಪರ್ 8 ಹಂತದಲ್ಲಿ ಸೋತು ಹೊರಬೀಳೋ ಟೀಮ್ ಒಟ್ಟು 7 ಮ್ಯಾಚ್ ಆಡಿರುತ್ತೆ. ಸೆಮಿಫೈನಲ್ ತನಕ ಬಂದು ಸೋತರೆ 8 ಮ್ಯಾಚ್ ಮತ್ತು ಇನ್ನು ಫೈನಲ್ ತಲುಪೋ ತಂಡಗಳು ಒಟ್ಟು 9 ಪಂದ್ಯಗಳನ್ನು ಆಡಲೇಬೇಕು. ಹೌದು ಸ್ನೇಹಿತರೆ, ಭಾರತದ ಐತಿಹಾಸಿಕ ದಾಖಲೆ. ಕಳೆದ ಸಲ ಅಂದ್ರೆ 2024ರಲ್ಲಿ ಟೀಮ್ ಇಂಡಿಯಾ ಮಾಡಿದ್ದು ಸಾಮಾನ್ಯ ಸಾಧನೆ ಅಲ್ಲ. ಆಡಿದ ಒಂದೇ ಒಂದು ಮ್ಯಾಚ್ ಕೂಡ ಸೋಲದೆ ರಾಜನಂತೆ ಟ್ರೋಫಿ ಗೆದ್ದು ಇತಿಹಾಸ ಸೃಷ್ಟಿಸಿದ್ರು. ಹಾಲಿ ಚಾಂಪಿಯನ್ ಆಗಿರೋ ರೋಹಿತ್ ಪಡೆ ಈ ಸಲನು ಅದೇ ಜೋಸ್ನಲ್ಲಿ ಕಪ್ ಎತ್ತುತ್ತಾ ಅದನ್ನು ಅನ್ನೋದು ಕಾದು ನೋಡಬೇಕಿದೆ. ಇನ್ನು ಅಹಮದಾಬಾದ್ ಕೂಡ ಕಾಯ್ತಾ ಇದೆ. ಕ್ರಿಕೆಟ್ ಲೋಕದ ಮಹಾ ಹಬ್ಬ T20 ವಿಶ್ವಕಪ್ಗೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜಿಸುತ್ತಿರೋ ಈ ಟೂರ್ನಿ ಮಾಮೂಲಿ ಆಗಿರಲ್ಲ. ಒಟ್ಟು 55 ಪಂದ್ಯಗಳು, 20 ತಂಡಗಳು ಕಾದಾಡಲಿವೆ. ಅಸಲಿ ಮಜಾ ಇರೋದೇ ಮುಂದಿನ ತಿಂಗಳು 8ನೇ ತಾರೀಕು ಅಂದು ಅಹಮದಾಬಾದ್ ನಲ್ಲಿ ನಡೆಯಲಿರುವ ಫೈನಲ್ ಮ್ಯಾಚ್ ಗೆ ಸಾಕ್ಷಿಯಾಗೋಕೆ ಇಡೀ ಜಗತ್ತೇ ಕಾಯ್ತಾ ಇದೆ. ಇನ್ನು ಮ್ಯಾಚ್ ಅನ್ನು ಎಲ್ಲಿ ನೋಡಬಹುದು ಮತ್ತು ಎಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಕೂತು ಹೈ ವೋಲ್ಟೇಜ್ ಪಂದ್ಯಗಳನ್ನು ನೋಡಬಹುದು. ಟಿವಿಯಲ್ಲಿ ನೋಡಬಹುದಾದ್ರೆ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಚಾನೆಲ್ ಗಳಲ್ಲಿ ಮ್ಯಾಚ್ ನೇರ ಪ್ರಸಾರ ಆಗುತ್ತೆ. ಇನ್ನು ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ನಮ್ಮದೇ ಭಾಷೆಯಲ್ಲಿ ಕಮೆಂಟ್ರಿ ಕೇಳಿ ಎಂಜಾಯ್ ಕೂಡ ಮಾಡ್ರಿ. ಇನ್ನು ಮೊಬೈಲ್ ನಲ್ಲಿ ಏನಾದ್ರು ನೋಡ್ಬೇಕನ್ನೋರು ಜಿಯೋ ಪ್ಲಸ್ ಹಾಟ್‌ಸ್ಟಾರ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಪಂದ್ಯಗಳು ಬೆಳಗ್ಗೆ 11:30 ಮತ್ತು ಮಧ್ಯಾಹ್ನ 3 ಗಂಟೆಗೆ ಮತ್ತು ಸಂಜೆ 7 ಗಂಟೆಗೆ ಲೈವ್ ಬರುತ್ತವೆ. ಇನ್ನು ಡೇಟಾ ಪ್ಯಾಕ್ ರೆಡಿ ಇಟ್ಟುಕೊಳ್ಳಿ, ಒಂದು ಬಾಲ್ ಕೂಡ ಮಿಸ್ ಮಾಡಬೇಡಿ. ಹೌದು ಸ್ನೇಹಿತರೆ, ಹಾಗಾದ್ರೆ ನಮ್ಮ ಭಾರತ ತಂಡ ಈ ಬಾರಿಯ T20 ವಿಶ್ವಕಪ್ಗೆ ಯಾವೆಲ್ಲ ಆಟಗಾರನನ್ನ ಮೊದಲನೇ ಪಂದ್ಯಕ್ಕೆ ಕಣಕ್ಕಿಳಿಸಲಿದೆ. ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ, ಈಗಾಗಲೇ ಸೌತ್ ಆಫ್ರಿಕಾ ವಿರುದ್ಧ T20 ಕೂಡ ಆಡಿ ಬಂದಿದೆ. ನ್ಯೂಜಿಲೆಂಡ್ ಕೂಡ ನ್ಯೂಜಿಲೆಂಡ್ ವಿರುದ್ಧನೂ ಕೂಡ T20 ಸೀರೀಸ್ ಆದ್ರೆ ಆಡಿ ಬಂದಿದೆ. ಇನ್ನು ಒಂದು ವಾರ್ಮ್ ಅಪ್ ಮ್ಯಾಚ್ ಕೂಡ ಆಡಿ ಬಂದಿದೆ. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಇದೀಗ ಯಾವೆಲ್ಲ ಪ್ಲೇಯರ್ಸ್ ನ ಆಡಿಸಬೇಕು ಮತ್ತು ಯಾವೆಲ್ಲ ಪ್ಲೇಯರ್ಸ್ ನ ಬೆಂಚ್ ಕಾಯಿಸಬೇಕು ಅನ್ನೋದು ಎಲ್ಲ ಸಂಪೂರ್ಣವಾಗಿ ಗೊತ್ತಿದೆ. ಮತ್ತು ಆ ಕಾರಣದಿಂದಾಗಿ ಈ ಟೀಮ್ ನ ಆಡಿಸಿದ್ರೆ ಸಖತ್ತಾಗಿ ಇರುತ್ತೆ ಅನ್ನೋ ಟೀಮ್ ನೋಡೋಣ ಬನ್ನಿ. ಇನ್ನು ಇನ್ನೇನು ಕೆಲವೇ ಗಂಟೆಗಳಲ್ಲಿ 2026ರ T20 ವಿಶ್ವಕಪ್ ಹಬ್ಬ ಶುರುವಾಗ್ತಾ ಇದೆ. ಫೆಬ್ರವರಿ 7ರಿಂದ ಕ್ರಿಕೆಟ್ ಲೋಕದ ಮಹಾ ಸಮರ ಕಿಕ್ ಸ್ಟಾರ್ಟ್ ಆಗಲಿದೆ ಅಂತಾನೆ ಹೇಳ್ಬೋದು. ಈ ಬಾರಿ ನಮ್ಮ ಭಾರತ ಶ್ರೀಲಂಕಾ ಜಂಟಿಯಾಗಿ ಆತಿಥ್ಯ ವಹಿಸಿದ್ದು ಇದು 10ನೇ T20 ವಿಶ್ವಕಪ್ ಆಗಿದೆ. ಆದರೆ ಟೀಮ್ ಇಂಡಿಯಾ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಒಂದು ವಿಚಿತ್ರ ಇತಿಹಾಸ ಮಾತ್ರ ಫ್ಯಾನ್ಸ್ ಎದೆಯಲ್ಲಿ ಡವಡವ ಶುರುವಾಗಿದೆ.
ಹಾಲಿ ಚಾಂಪಿಯನ್ ಆಗಿರುವ ಭಾರತ ತಂಡಕ್ಕೆ ಈ ಸಲ ಆತಿಥೇಯ ಮುಳುವಾಗುತ್ತಾ ಅನ್ನೋದು ಟೆನ್ಷನ್ ಕೂಡ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು 2007ರಲ್ಲಿ ಶುರುವಾದ T20 ವಿಶ್ವಕಪ್ ಇತಿಹಾಸದಲ್ಲೇ ಇಲ್ಲಿಯವರೆಗೆ 9 ಟೂರ್ನಿಗಳು ಮುಗಿದಿವೆ. ಈಗ 10ನೇ ಟೂರ್ನಿ ಕೂಡ ನಡೀತಾ ಇದೆ. ಆದ್ರೆ 2007ರಿಂದ 2024ರವರೆಗೆ ಒಂದು ವಿಚಿತ್ರ ಸೆಂಟಿಮೆಂಟ್ ರಿಪೀಟ್ ಆಗ್ತಾನೆ ಇದೆ. ಅದೇನಂದ್ರೆ ಯಾವ ದೇಶ ವಿಶ್ವಕಪ್ ನಡೆಸಿತ್ತು ಆ ದೇಶ ಕಪ್ ಗೆದ್ದೇ ಇಲ್ಲ. ಈ ಬಾರಿ ಅದೇ ಬ್ಯಾಡ್ ಲಕ್ ವರ್ಕೌಟ್ ಆದ್ರೆ ಟೀಮ್ ಇಂಡಿಯಾ ಕಪ್ ಎತ್ತೋದು ಕಷ್ಟ ಅನ್ನೋದು ಕ್ರಿಕೆಟ್ ಪಂಡಿತರ ಲೆಕ್ಕಾಚಾರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರ, ಇಲ್ಲಿಯವರೆಗೆ 9 ವಿಶ್ವಕಪ್ ನಡೆದ್ರು ಭಾರತ, ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡ್ ತಲಾ 2 ಬಾರಿ ಹಾಗೂ ಆಸ್ಟ್ರೇಲಿಯಾ, ಪಾಕಿಸ್ತಾನ, ಶ್ರೀಲಂಕಾ ಒಮ್ಮೆ ಬಾರಿ ಕಪ್ ಗೆದ್ದಿವೆ. ಆದ್ರೆ ಯಾವತ್ತೂ ಕೂಡ ಆತಿಥ್ಯ ವಹಿಸಿದ ಟೀಮ್ ಕಪ್ ಗೆದ್ದ ಉದಾಹರಣೆ ಕೂಡ ಇಲ್ಲ. ಇದೇ ಈಗ ಭಾರತದ ಫ್ಯಾನ್ಸ್ಗೆ ನಿದ್ದೆ ಬಾರದ ಆಗಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಸದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಫಾರ್ಮ್ ನೋಡಿದ್ರೆ ಎದುರಾಳಿಗಳು ಗಡಗಡ ನಡುಗ್ತಾ ಇದ್ದಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ 250 ಹೊಡಿತಾರೆ, ಚೇಜಿಂಗ್ ಇದ್ರೆ 15 ಓವರ್ಗಳಲ್ಲೇ ಮ್ಯಾಚ್ ಮುಗಿಸ್ತಾರೆ. ಟೂರ್ನಿಯಲ್ಲಿ ಕಪ್ ಗೆಲ್ಲೋ ಫೇವರೇಟ್ ಟೀಮ್ ನಮ್ಮ ಟೀಮ್ ಇಂಡಿಯಾ. ಆದ್ರೆ ಈ ಹೋಸ್ಟ್ ಅನ್ನೋ ಹಣೆಪಟ್ಟಿ ಎಲ್ಲಿ ಕುತ್ತು ತರುತ್ತೋ ಅನ್ನೋ ಭಯ ಮಾತ್ರ ಎಲ್ಲ ಫ್ಯಾನ್ಸ್ ನಲ್ಲಿ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇತಿಹಾಸ ನೋಡಿದ್ರೆ ಶಾಕ್ ಆಗೋದು ಗ್ಯಾರಂಟಿ. 2007ರಲ್ಲಿ ಸೌತ್ ಆಫ್ರಿಕಾ ಮ್ಯಾಚ್ ನಡೀತು, ಆದ್ರೆ ಗೆದ್ದಿದ್ದು ಭಾರತ. 2009ರಲ್ಲಿ ಇಂಗ್ಲೆಂಡ್ ಆತಿಥ್ಯ ವಹಿಸಿದ್ರು, ಕಪ್ ಗೆದ್ದಿದ್ದು ಮಾತ್ರ ಪಾಕಿಸ್ತಾನ. ಆದ್ರೆ ಹೊರಗಿನಿಂದ ಬಂದವರೇ ರಾಜರಾಗ್ತಾ ಇದ್ದಾರೆ ಹೊರತು ಆತಿಥ್ಯ ಕೊಟ್ಟವರು ಬರೀ ಸೋಲಾದ್ರೆ ಉಣ್ತಾ ಇದ್ದಾರೆ. 2010ರಲ್ಲಿ ವೆಸ್ಟ್ ಇಂಡೀಸ್ ಆಯೋಜನೆ ಮಾಡಿದಾಗ ಇಂಗ್ಲೆಂಡ್ ಗೆಲ್ತು. 2012ರಲ್ಲಿ ಶ್ರೀಲಂಕಾ ಆಯೋಜನೆ ಮಾಡಿದಾಗ ವೆಸ್ಟ್ ಇಂಡೀಸ್ ವಿನ್ ಆಯಿತು. 2014ರಲ್ಲಿ ಬಾಂಗ್ಲಾದೇಶ ಹೋಸ್ಟ್ ಮಾಡಿದಾಗ ಲಂಕಾ ವಿನ್ ಆಯಿತು. ಇನ್ನು 2016ರಲ್ಲಿ ನಮ್ಮದೇ ಭಾರತದಲ್ಲಿ ವಿಶ್ವಕಪ್ ನಡೆದಾಗಲೂ ವೆಸ್ಟ್ ಇಂಡೀಸ್ ಆದ್ರೆ ಬಂದು ಕಪ್ ಆದ್ರೆ ಎತ್ಕೊಂಡೋಯ್ತು. 2021ರಲ್ಲಿ ಭಾರತ ನಲ್ಲಿ ನಡೆಸಿದಾಗಲೂ ಆಸ್ಟ್ರೇಲಿಯಾ ಕೂಡ ಗೆದ್ದಿತ್ತು. ಹೌದು ಸ್ನೇಹಿತರ, 2022ರಲ್ಲಿ ನ್ಯೂಜಿಲೆಂಡ್ ಹಾಗೂ ಆಸ್ಟ್ರೇಲಿಯಾ ಆತಿಥ್ಯ ವಹಿಸಿದ್ರೆ ಇಂಗ್ಲೆಂಡ್ ಚಾಂಪಿಯನ್ ಆಯಿತು. ಇನ್ನು ಮೊನ್ನೆ ತಾನೇ 2024ರಲ್ಲಿ ಅಮೆರಿಕ ನಡೆಸಿದಾಗ ಭಾರತ ಗೆದ್ದು ಬಂತು. ಆದ್ರೆ ತವರಿನಿಂದ ಆಚೆ ಹೋದ್ರೆ ಮಾತ್ರ ಕಪ್ ಗೆಲ್ಲೋಕೆ ಆಗುತ್ತಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ ಅಂತಾನೆ ಹೇಳ್ಬೋದು. ಈಗ ಮತ್ತೆ ಭಾರತ ಮತ್ತು ಶ್ರೀಲಂಕಾ ಆತಿಥ್ಯ ವಹಿಸಿವೆ. ಆ ಹಳೆಯ ಸೆಂಟಿಮೆಂಟ್ ವರ್ಕೌಟ್ ಆದ್ರೆ ಈ ಎರಡು ಟೀಮ್ಗೆ ಕಪ್ ಸಿಗೋದು ಡೌಟ್. ಟೀಮ್ ಇಂಡಿಯಾ ಈ ಸಲ ಈ ಇತಿಹಾಸವನ್ನು ಸುಳ್ಳು ಮಾಡಿ ತವರಿನಲ್ಲೇ ಕಪ್ ಎತ್ತುತ್ತಾ ಅಂತ ನೋಡೋಣ ಅಂತಾನೆ ಹೇಳ್ಬೋದು. ಇನ್ನು 2026ರ T20 ವಿಶ್ವಕಪ್ ನ ಮೊದಲನೇ ಪಂದ್ಯ ನಮ್ಮ ಭಾರತ ತಂಡ USA ವಿರುದ್ಧ ಆದ್ರೆ ಆಡ್ತಾ ಇದೆ. ಆ ಕಾರಣದಿಂದಾಗಿ ಈ ಪಂದ್ಯ ಎಲ್ಲಿ ನಡೀತಾ ಇದೆ ಅಂತಂದ್ರೆ ಅದು ನಮ್ಮ ಮುಂಬೈನ ವಾಂಖೇಡೆ ಸ್ಟೇಡಿಯಂ ನಲ್ಲಿ ಆದ್ರೆ ನಡೀತಾ ಇದೆ. ಹಾಗಾದ್ರೆ ಈ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಬ್ಯಾಟಿಂಗ್ ಸ್ಕೋರ್ ಯಾರಿಗೆಲ್ಲ ಹೆಲ್ಪ್ ಆಗ್ಬೋದು ಮತ್ತು ಬ್ಯಾಟಿಂಗ್ ಪಿಚ್ ರಿಪೋರ್ಟ್ ಎಲ್ಲ ಹೇಗಿದೆ ಅಂತ ನೋಡೋದಾಯ್ತು ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆಡಿದಂತ ತಂಡಕ್ಕೆ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 178 ಇದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದಂತ ತಂಡಕ್ಕೆ ಬಂದ್ಬಿಟ್ಟು 156 ಆವರೇಜ್ ಸ್ಕೋರ್ ಆದ್ರೆ ಇದೆ. ಇನ್ನು ಇಲ್ಲಿ ಟೋಟಲ್ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 247. ಆ ಕಾರಣದಿಂದಾಗಿ ಇಲ್ಲಿ ಯಾರು ಟಾಸ್ ಗೆಲ್ತಾರೆ ಅವರು ಫಸ್ಟ್ ಬ್ಯಾಟಿಂಗ್ ಮಾಡೋ ಚಾನ್ಸಸ್ ಆದ್ರೆ ಇದೆ. ಹಾಗಾದ್ರೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು, ಯಾವೆಲ್ಲ ಪ್ಲೇಯರ್ಸ್ ಆಡ್ಬೋದು ಅಂತ ನೋಡೋದಾಯ್ತು ಅಂತಂದ್ರೆ ಮೊದಲಿಗೆ ಓಪನರ್ಸ್ ಆಗಿ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಆದ್ರೆ ಬರ್ತಾರೆ. ನಂಬರ್ 3 ಅಲ್ಲಿ ತಿಲಕ್ ವರ್ಮಾ, ನಂಬರ್ 4 ಅಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಬರ್ತಾರೆ. ಇನ್ನು ನಂಬರ್ 5 ಅಲ್ಲಿ ಹಾರ್ದಿಕ್ ಪಾಂಡ್ಯ, ನಂಬರ್ 6 ಅಲ್ಲಿ ರಿಂಕು ಸಿಂಗ್. ಇನ್ನು ನಂಬರ್ 7 ಅಲ್ಲಿ ಶಿವಮ್ ದುಬೆ, ನಂಬರ್ 8 ಅಲ್ಲಿ ಅಕ್ಷರ್ ಪಟೇಲ್, ನಂಬರ್ 9 ಅಲ್ಲಿ ವರುಣ್ ಚಕ್ರವರ್ತಿ ಮತ್ತು ನಂಬರ್ 10 ಅಲ್ಲಿ ಹರ್ಷದೀಪ್ ಸಿಂಗ್, ನಂಬರ್ 11 ಅಲ್ಲಿ ಬಂದ್ಬಿಟ್ಟು ಬೂಮ್ರಾ ಆದ್ರೆ ಆಡ್ತಾರೆ. ಇದು ನಮ್ಮ ಭಾರತ ತಂಡದ ಮೊದಲನೇ T20 ವಿಶ್ವಕಪ್ ನ ಮೊದಲನೇ ಪಂದ್ಯಕ್ಕೆ ಪ್ಲೇಯಿಂಗ್ 11. ಈ ಪ್ಲೇಯಿಂಗ್ 11 ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಯಾಕಂತಂದ್ರೆ T20 ವಿಶ್ವಕಪ್ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಆ ಕಾರಣದಿಂದಾಗಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.